ಗೊತ್ತಿತ್ತು ನಂಗೆ, ಹೇಳ್ತಾ ಇದ್ದ, ಹೋಗಿ ಬಂದು ಎಲ್ಲ ಹೇಳ್ತಾ ಹೌದಾ? ಇಬ್ರು ಫ್ರೆಂಡ್ ಥರ ಇರ್ತೀವಿ ನಾವು, ಬೇರೆ ವಿಷಯದಲ್ಲಿ ಫ್ರೆಂಡು ಎಲ್ಲ ಹೇಳ್ತಾನೆ, ಪ್ರತಿಯೊಂದು ಹೇಳ್ತಾನೆ. ಓಕೆ. ನನಗೆ ಹೇಳ್ತಿದ್ದ, ಅವ್ರ ಡ್ಯಾಡಿಗೆ ಹೇಳ್ತಿದ್ದ. ಯಾರಿಗೆ ಕ್ಲೋಸ್ ಜಾಸ್ತಿ, ನಿಮ್ಗ ಅಪ್ಪಂಗ? ನಿಮ್ಗೇನಾ? ನನಗೆ ಕ್ಲೋಸುವೆ, ಬೈಸ್ಕೊಳ್ಳೋದುವೆ. ಬೈದಿದ್ದೀರಾ ಯಶ್ಗೆ? ಬೈಯೋಗ್ದಿರ್ಲಿ, ಹೊಡೆದಿದ್ದೀರಾ ಯಶ್ಗೆ? ಹೊಡಿಯಲ್ಲ ನಾವು, ಹೊಡೆದಿಲ್ಲ. ಚಿಕ್ಕವನಿರುವಾಗ? ಚಿಕ್ಕವರಿರುವಾಗ ಯಾವತ್ತೋ ಒಂದು ಸರಿ ಹೊಡೆದಿದ್ದು ನೆನಪು, 2 ವರ್ಷ ಇರ್ಬೇಕಾರೆ ಹಠ ಮಾಡಿ ಅದು ನೀವು ಸಂಜೆವರೆಗೂ ಹೊಡೆದ್ರೆ ಕೂತ್ ಜಾಗ ಬಿಟ್ಟು ಅಳ್ಳಾಡಿ ಎಳಿದ್ ಮತ್ತೆ ಕೇಳಿರ್ಲಿಲ್ಲ, ಅಷ್ಟೊಂದು ನಟ ಅವನು. ಹೌದಾ? ನೆನಪಿದೆ 2 ವರ್ಷ, ಅವನಿಗೆ ಅರಿವಿಲ್ಲ, ನನಗೆ ನೆನಪಿದೆ ಸಕ್ಕತ್. ಅವತ್ತೇ ಲಾಸ್ಟ್ ಹೊಡೆಯೋದು ಬಿಟ್ಬಿಟ್ಟೆ. ಓಕೆ ಓಕೆ. ತುಂಬಾ ಹಠ, ಸೇಮ್ ನಿಮ್ಮ ಥರಾನೇ ಅನ್ಸುತ್ತೆ. ಅಲ್ಲ, ಹಠ ಅಲ್ಲ ಅದು, ಹಠ ಅಲ್ಲ ಅದು, ಅಂದ್ರೆ ಬೇಗ ವಾಲಲ್ಲ, ಯಾವುದಕ್ಕೂ ಇದಾಗಲ್ಲ, ತುಂಬ ಏನು ಹೇಳ್ತಾರೆ ಅದಕ್ಕೆ, ಬೇಗ ಕುಗ್ಗಲ್ಲ. ಓಕೆ. ಕುಗ್ಗಬಾರ್ದು ಮನುಷ್ಯ, ಧೈರ್ಯವಾಗಿರ್ಬೇಕಲ್ವ, ಅದನ್ನ ನಾವೇ ಕಲಿಸಿರೋದು. ನಿಜ ನಿಂದ ಬಂದ ಮೇಲೆ ಮದುವೆ ಆಗಿದ್ದು ಮೈಸೂರಿಗೆ. ಮೈಸೂರು. ಯಜಮಾನರು KSRTC ಇದ್ರು, ಅಲ್ಲೇ ಇತ್ತು ಒಂದು 20-25 ವರ್ಷ. ಮಕ್ಕಳು PUC ಎಲ್ಲ, ಡಿಗ್ರಿ ಎಲ್ಲ ಅಲ್ಲೇ ಮುಗಿಸ್ಕೊಂಡ್ವಿ. ಅಲ್ಲಿ ಮುಗಿಸ್ಕೊಂಡು ಯಶ್ಕೋಸ್ಕರ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಂದ ಮತ್ತು ಹಾಸನಿಗೆ ಬಂದು ತೋಟ ತಗೊಂಡಿದ್ವಿ, ಇಷ್ಟೇ ವಿಷಯ. ಬಿಸ್ನೆಸ್ ಎಲ್ಲ ಥಿಂಕ್ ಮಾಡೋ ಅಂತ ತಲೆ ಇಲ್ಲ. ಯಾಕೆ ಅಂತ ಕೇಳಿ, ಯಜಮಾನರು ಕೆಲಸದಲ್ಲಿ ಇದ್ದಿದ್ದರಿಂದ ಅಲ್ಲಿವರೆಗಿತ್ತು. ಇವಾಗ ಎಷ್ಟು ದುಡಿ ಹೆಂಗಾದ್ಮೇಲೆ ಇವೆಲ್ಲ ಥಿಂಕ್ ಮಾಡ್ತಾ ಇದೀವಿ.